राम भद्राय रामचंद्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय जन्मो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम अथातो ब्रह्मजिज्ञासा। ओम ಶ್ರೀಗುರುಭ್ಯೋ ನಮಃ ಹರಿ ಓಂ. ಎರಡನೇ ಸಲ ಬಂದರು ಕೌರವರು ಅಂತ ಹೇಳ್ತಾರೆ. ಎರಡನೇ ಸಲ ಅಂದರೆ ಒಂದನೇ ಸೂರ್ಯನ ಸಲ ಯಾವಾಗ ಬಂದದ್ದು? ದೃಪದನನ್ನು ಸೆರೆ ಹಿಡಿಲಿಕ್ಕೆ ಅಂತ ಭೀಮಾರ್ಜುನರನ್ನು ಹಿಂದೆ ಬಿಟ್ಟು ಬಹಳ ಉತ್ಸಾಹದಿಂದ ದುರ್ಯೋಧನ ಕರ್ಣನನ್ನು ಕರ್ಕೊಂಡು ಬಂದು ದೃಪದನನ್ನು ಸೆರೆ ಹಿಡಿಬೇಕಂತ ಪ್ರಯತ್ನ ಮಾಡಿದ್ದು. ಆವಾಗ ದೃಪದ ಅವನಿನ್ನೂ ಏನು ಆ 1 ಯೋಜನ ವಿಸ್ತೀರ್ಣದವರೆಗೆ ಆ ಸೂರ್ಯನ ವರದ ಇದಿದೆ, ದೃಪದನನ್ನು ಯಾರೂ ಸೋಲಿಸಲಾಗದು ಅಂತ. ಆದ್ದರಿಂದ ದೃಪದ ಅವರನ್ನು ಹಿಮ್ಮೆಟ್ಟಿಸಿದ್ದಾನೆ. ಆಮೇಲೆ ಭೀಮಾರ್ಜುನರು ಬಂದು ಆಮೇಲೆ ಗೆದ್ದು ಯಾರನ್ನು ದೃಪದನನ್ನು ಸೆರೆ ಹಿಡಿದು ಕರ್ಕೊಂಡು ಹೋದದ್ದು. ಇದು ಶುರುವಿನ ಸಲ ಕೌರವರಿಗಾದ ಸೋಲು. ಎರಡನೇ ಸಲ ಈಗ ಅಂತೇಳಿದರೆ ಯಾವುದಲ್ಲಿ ಸ್ವಯಂವರದಲ್ಲಿ ಸೋಲಾಯಿತು, ಕರ್ಣನಿಗೆ ಸೋಲಾಗಿದೆ ಆ ಬ್ರಾಹ್ಮಣರಿಂದ. ಯಾರಂತ ಗೊತ್ತಿಲ್ಲ. ದೃಪದನ ಮೇಲೆ ಅವರಿಗೆ ಸಿಟ್ಟು, ಏನು ದೃಪದ ಏನೋ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ ಅಂತೇಳಿದರೆ ತಮಗೆ ಆಗದ ಹಾಗೆ ಅಂತ ಹೇಳ್ಕೊಂಡು ಅಂತೂ ದೃಪದನ ಮೇಲಿನ ಏನಂತೇಳಿದರೆ ಒಟ್ಟಾರೆ ದ್ವೇಷದ ಭಾವನೆ ಇಟ್ಟುಕೊಂಡು ಬಹಳ ಅಧರ್ಮದ ರೀತಿಯಲ್ಲಿ ಆಕ್ರಮಣ ಮಾಡಿದ್ದಾರೆ. ಆ ಆಕ್ರಮಣದಲ್ಲಿ ಚಿತ್ರಕೇತು ಅಂತ ಇಬ್ಬರು ದೃಪದನ ಮಕ್ಕಳು ಸತ್ತೋಗಿದ್ದಾರೆ. ಈಗ ಬಾಕಿ ಸೈನಿಕರು ಕೂಡ ಶ್ರೇಷ್ಠ ಸೈನಿಕರು ಅಂತ ಯಾರಿದ್ದಾರೆ ಅವರು ಓಡಿ ಹೋಗಲಿಕ್ಕೆ ಶುರು ಮಾಡುವಾಗ ವಿಷಯ ಒಳಗಿಂದ ಪಾಂಡವರು ಇನ್ನೂ ಇದ್ದಾರೆ, ಮದುಮಕ್ಕಳು ಮನೆಯಲ್ಲೇ ಇದ್ದಾರೆ, ಅರಮನೆಯಲ್ಲೇ ಇದ್ದಾರೆ. ದೃಪದ ಅವರಿಗೆ ಹೇಳಿ ಬಂದಿದ್ದರೆ ಅವರು ಒಟ್ಟಿಗೆ ಬಂದುಬಿಡ್ತಿದ್ರು ಮಾಮನಿಗೆ ಸಹಾಯ ಮಾಡಲಿಕ್ಕೆ. ದೃಪದ ಸೇನೆಯನ್ನು ಹಿಡ್ಕೊಂಡು ಬಂದ ಕಾರಣ ಮಕ್ಕಳೊಟ್ಟಿಗೆ ಇಬ್ಬರು ಮಕ್ಕಳನ್ನು ಆಹುತಿ ಕೊಡಬೇಕಾಯಿತು. ಪಾಂಡವರಿಗೆ ವಿಷಯ ಒಳಗಿಂದ ಗೊತ್ತಾಯಿತು, ಅಲ್ಲಿ ಯುದ್ಧ ಆಗ್ತಾ ಉಂಟು ಅಂತ. ಓಡಿ ಬಂದರು, ರಥ ಹಿಡ್ಕೊಂಡು ಬಿಲ್ಲು ಬಾಣವನ್ನು ಧರಿಸಿ ಓಡಿ ಬಂದಿದ್ದಾರೆ. ಓಡಿ ಬಂದು ಏನಾಯಿತು ಅಂತ ಹೇಳಿದರೆ, ಮೊದಲು ಏನು ಮಾಡಿದ ಭೂರಿಶ್ರವಸ್ಸು ಮತ್ತು ಸೂರ್ಯಪುತ್ರ ಕರ್ಣ, ರವಿ ಮಗ ಅಂತ ಹೇಳಿದರೆ ಯಾರಿಗೂ ಗೊತ್ತಾಗೋದಿಲ್ಲ ಶಾಂತಲವರೇ. ಸೂರ್ಯಪುತ್ರ ಅಂತ ಹೇಳಿದರೆ ರಪ್ಪ ಗೊತ್ತಾಗ್ತದೆ. ಏನೆಂದರೆ ಸೂರ್ಯಪುತ್ರ ಅಂತ ಹೇಳಿದರೆ ಕರ್ಣ ಅಂತ. ಸೊ ಕರ್ಣ ಮತ್ತು ಭೂರಿಶ್ರವಸ್ ಅವರು ಏನು ಮಾಡಿದರು, ಅರ್ಜುನನನ್ನು ರಥಹೀನನನ್ನಾಗಿ ಮಾಡಿದರು. ಅರ್ಜುನ ಕೆಳಗೆ ಬಿದ್ದ ಭೂಮಿಗೆ ಅಂತೇಳಿ. ಇಂಥದ್ದು ಆಗಲೇ ಇಲ್ಲ, ಬಹಳ ಅಪೂರ್ವ ಘಟನೆ ಅರ್ಜುನನನ್ನು ರಥಹೀನನಾಗಿ ಮಾಡೋದು. ಮಹಾಭಾರತದಲ್ಲಿ ಈ ಘಟನೆ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತೇಳಿದರೆ ಭಗವಂತ ಶ್ರೀಕೃಷ್ಣನೇ ಸಾರಥಿ ಅರ್ಜುನನಿಗೆ. ಎಂಥ ಆಪತ್ತು ಬಂದರೂ ಅದನ್ನು ಕೃಷ್ಣ ಅರ್ಜುನನ ಸಂರಕ್ಷಣೆ ಮಾಡಿಬಿಡ್ತಾನೆ. ಈಗ ಕೃಷ್ಣ ಇಲ್ಲ, ಆದ್ದರಿಂದ ಈ ಭೀಮಸೇನ ಹಿಂದಿಂದ ಇದ್ದಾನೆ. ಭೀಮಸೇನ ನೋಡಿದ, ಅರೆ ಅರ್ಜುನನನ್ನು ರಥಹೀನನನ್ನಾಗಿ ಮಾಡಿದ್ದಾರಲ್ಲ ಇವರು ಅಂತ. ಏನು ಮಾಡಿದ್ದಾನೆ, ಹೋದ ಒಂದು ದೊಡ್ಡ ಮರ, ಪರ್ವತ ಸದೃಶ ಮರ, ಅದನ್ನು ಕಿತ್ತು ತಂದು ಅವರ ತಲೆ ಮೇಲೆ ಹಾಕ್ತೇನೆ ಅಂತ. ಅದಿನ್ನೇನು ಭೀಮನನ್ನು ನೋಡಿದರು ಇವರು, 2 ಕೈಯಲ್ಲಿ ಅಷ್ಟು ದೊಡ್ಡ ಮರ ಪರ್ವತ ಸದೃಶ ಆ ವೃಕ್ಷವನ್ನು ಕೈಯಲ್ಲಿ ಇಟ್ಕೊಂಡು ಬರ್ತಾ ಇದ್ದಾನೆ. ನಮ್ಮ ತಲೆ ಮೇಲೆ ಹಾಕಿದರೆ ನಾವು ಒಬ್ಬರೂ ಬದುಕುವುದಿಲ್ಲ ಅಂತ ದುರ್ಯೋಧನ, ಕರ್ಣ, ಶಕುನಿ, ಭೂರಿಶ್ರವಸ್, ಭೂರಿ, ಜಯದ್ರಥ ಎಲ್ಲರೂ ಓಡಿದ್ದು ಅಲ್ಲಿವರೆಗಾಗಿದೆ. ಸೊ ಓಡ್ತಾ ಹಸ್ತಿನಾವತಿಗೆ ತಲುಪಲಿಕ್ಕಾಗಿದ್ದಾರೆ, ಅಲ್ಲಿವರೆಗಾಗಿದೆ ವಿಷಯ. ಸೊ ಈಗ ಸುಲೋಚನಕ್ಕೆ ಇದ್ದಾರಲ್ಲ, ಸುಲೋಚನಕ್ಕೆ 171 ಹೇಳ್ತೀರಿ? ಹೇಳಿ. 171 ಜ್ಞಾತ್ವಾ ಸಮಸ್ತಮಪಿ ತದ್ವಿದುರೋ ಅಗ್ರಜಂ ಸ್ವಂ ವರ್ತಂತ ಏವ ತನಯ ಭವತೋ ನರೇಂದ್ರ ಇತ್ಯಾಹಸೋ ಅಪಿ ಮುದಿತಃ ಸಸುತೇನ ಸುಕೃಷ್ಣ ಪ್ರಾಪ್ತೆ ದಿಶಶ್ಚ ವಾಸಃ. ವಿದುರನು ಎಲ್ಲವನ್ನೂ ಅಂದರೆ ಲಕ್ಷ್ಯ ಭೇದವನ್ನು ದುರ್ಯೋಧನಾದಿಗಳ ಪರಾಜಯವನ್ನು ತಿಳಿದು
ಎಲ್ಲೋ ರಾಜಶ್ರೇಷ್ಠನೇ, ನಿನ್ನ ಮಕ್ಕಳು ಅಭಿವೃದ್ಧಿಯನ್ನು ಹೊಂದುತ್ತಿದ್ದಾರೆ ಎಂದು ಅಣ್ಣನನ್ನು ಕುರಿತು ಹೇಳಿದನು. ಆ ಧೃತರಾಷ್ಟ್ರನಾದರೂ ತನ್ನ ಮಗನಿಂದ ದ್ರೌಪದಿಯು ಹೊಂದಲ್ಪಟ್ಟಳು ಎಂದು ಸಂತೋಷಪಟ್ಟವನಾಗಿ, ಅಂದರೆ ಪಾಂಡವರಿಂದ ಹೊಂದಲ್ಪಟ್ಟಳೆಂಬುದನ್ನು ತಿಳಿದವನಾಗಿ, ದ್ರೌಪದಿಗೂ ವಿದುರನಿಗೂ ಬಹಳ ಆಭರಣಗಳನ್ನು ವಸ್ತ್ರಗಳನ್ನು ಕೊಡುವುದಕ್ಕಾಗಿ ಆಜ್ಞಾಪಿಸಿದನು. ಜ್ಞಾತ್ವಾ ಸಮಸ್ತಮಪಿ ತತ್ ವಿದುರೋ ಅಗ್ರಜಂ ಸ್ವಂ ವರ್ಧಂತ ಏವ ತನಯಾ ಭವತೋ ನರೇಂದ್ರ ಇತ್ಯಾಹ ಸೋಪಿ ಮುದಿತಃ ಸ್ವಸುತೇನ ಕೃಷ್ಣ ಪ್ರಾಪ್ತೇತಿ ಭೂಷಣವರಾಣಿ ಅದಿಶಚ್ಚ ವಾಸಃ. ಒಂದು ತಮಾಷೆಯ ಪ್ರಸಂಗ ವಿದುರನಿಗೂ ಒಂದು ತಮಾಷೆ ಮಾಡಬೇಕಂತ ಅನ್ನಿಸ್ತು. ವಿದುರ ಏನು ಮಾಡ್ತಾನೆ, ಜ್ಞಾತ್ವಾ ಸಮಸ್ತಮಪಿ, ಎಲ್ಲ ವಿಷಯ ಗೊತ್ತಿದೆ. ವಾರಣಾವತದಲ್ಲಿ ಪಾಂಡವರೆಲ್ಲ ಸುಟ್ಟು ಬೂದಿಯಾದರು ಅಂತ ಗೊತ್ತಿರುವುದು ಬಾಕಿದ್ದವರಿಗೆ. ವಿದುರನಿಗೆ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಹೋದದ್ದು, ವಿದುರನೇ ಅಲ್ಲಿ ಎಲ್ಲ ರೆಡಿ ಮಾಡಿದ್ದು ಎಲ್ಲ ವಿಷಯ, ಅದೇ ಒಬ್ಬ ದೋಣಿ ನಡೆಸುವವ, ಅವ ಅಲ್ಲಿಗೆ ಒಂದು ಯಾವುದು ಕಾಡಿಗೆ ಬಿಟ್ಟಿದ್ದಾನೆ. ಆ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇರುವಾಗ ಹಿಡಿಂಬಕವನ ಸಿಗುವುದು, ಹಿಡಿಂಬೆಯ ಮದುವೆ ಆಗುವುದು ಭೀಮಸೇನ, ಹಿಡಿಂಬಕನ ವಧೆ, ಅಲ್ಲಿಂದ ಬಕಾಸುರನ ವಧೆ, ಎಲ್ಲ ವಿಷಯ ವಿದುರನಿಗೆ ಗೊತ್ತಿದೆ. ಅಲ್ಲಿಂದ ಈಗ ಲೇಟೆಸ್ಟಾಗಿ ಗೊತ್ತಿರುವ ವಿಷಯ ಯಾವುದು ಅಂತ ಹೇಳಿದ್ರೆ, ದ್ರೌಪದಿಯನ್ನು ಪಾಂಡವರು ಗೆದ್ದಿದ್ದಾರೆ. ಅದರ ನಂತರ ಇವರು ಕೌರವರು ಅಲ್ಲಿಗೆ ಆಕ್ರಮಣ ಮಾಡಿದ್ದು ಇವರಿಗೆಲ್ಲ ಗೊತ್ತಿದೆ. ಆಕ್ರಮಣ ಮಾಡಿದ್ದು ಮಾತ್ರ ಗೊತ್ತಿರೋದು, ಗೆದ್ದಿದ್ದು ಯಾರು ಅಂತ ಗೊತ್ತಿಲ್ಲ. ಇನ್ನೂ ಅವರು ಬರಲಿಲ್ಲ. ಯಾರು ಅಂದರೆ ಇನ್ನೂ ಅವರು ಗೇಟಿಗೆ ಹತ್ತಿರ ಆಗಿದ್ದಾರೆ, ಓಡಿಕೊಂಡು ಬರ್ತಾ ಇದ್ದಾರೆ. ಜ್ಞಾತ್ವಾ ಸಮಸ್ತ ಅಂತೇಳಿದ್ರೆ ಎಲ್ಲ ವಿಷಯ ವಿದುರನಿಗೆ ಬರ್ತದೆ, ಎಲ್ಲ ಜನ ಇಟ್ಟಿದ್ದಾನೆ. ಸೊ ಎಲ್ಲ ವಿಷಯ ಇಲ್ಲಿಗೆ ಅವನಿಗೆ ಬಾಕಿದ್ದವರಿಗೆ ಗೊತ್ತಾಗುವ ಎಷ್ಟೋ ಸಮಯ ಮೊದಲು ವಿದುರನಿಗೆ ಗೊತ್ತಾಗಿರ್ತದೆ. ಸೊ ಜ್ಞಾತ್ವಾ ಸಮಸ್ತಮಪಿ, ಎಲ್ಲ ವಿಷಯವನ್ನೂ ತಿಳಿದ ತತ್ ವಿದುರ ಅಂದರೆ ವಿದುರನು, ಅಂದರೆ ಧೃತರಾಷ್ಟ್ರನ ಆಸ್ಥಾನದಲ್ಲಿ ಮಂತ್ರಿ ಯಾರು, ವಿದುರ. ಅಗ್ರಜಂ ಯಾರು, ಹೌದು ಧೃತರಾಷ್ಟ್ರ ರಾಜ, ವಿದುರ ಮಂತ್ರಿ. ಅಷ್ಟೇಯ ಸಂಬಂಧ ಅಂತ ಹೇಳಿದರೆ ಇಲ್ಲ, ಧೃತರಾಷ್ಟ್ರನ ತಮ್ಮ ಅಲ್ವಾ ಯಾರು, ವಿದುರ. ಸೂರ್ಯಗೆ ಹುಟ್ಟಿದವನು ಧೃತರಾಷ್ಟ್ರ, ಅಂಬಿಕೆಯ ಮಗ. ನಂತರ ಹುಟ್ಟಿದವನು ಪಾಂಡುರಾಜ, ಅಂಬಾಲಿಕೆಯ ಮಗ. ಎರಡನೇ ಸಲ ಮತ್ತೆ ಅಂಬೆಯನ್ನು ಕಳಿಸ್ಲಿಕ್ಕೆ ಸತ್ಯವತಿ ಪ್ರಯತ್ನ ಮಾಡಿದರೂ ಅಂಬೆ ಏನು ಮಾಡಿದ್ಲು, ತನ್ನ ದಾಸಿಯನ್ನು ಕಳಿಸಿಬಿಟ್ಲು. ಮೊದಲನೇ ಸಲ ಹೋದಾಗ ಆ ಯಾರ್ದೋ ವೇದವ್ಯಾಸರ ಆ ದಿವ್ಯ ತೇಜಸ್ಸು ನೋಡಿ ಹೆದರಿ ಎರಡನೇ ಸಲ ಹೋಗಲಿಕ್ಕೆ ಧೈರ್ಯವೇ ಬರಲಿಲ್ಲ ಅವಳಿಗೆ. ಏನು ಮಾಡಿದ್ಲು, ದಾಸಿಗೆ ಹೇಳಿದ್ಲು, ಅಯ್ಯೋ ನನಗೆ ಈ ನನ್ನ ಅತ್ತೆಯ ಕಾಟ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನೀನು ಹೋಗು. ಅತ್ತೆ ಅಲ್ಲ ಸರಿ, ಸತ್ಯವತಿ ಅಂತ ಹೇಳಿದ್ರೆ ಸತ್ಯವತಿಯ ಮಕ್ಕಳಲ್ವ ವಿಚಿತ್ರವೀರ್ಯ, ವಿಚಿತ್ರವೀರ್ಯನ ಹೌದು ಸೊಸೆಯಂದಿರು, ಅಂಬಿಕೆ ಅಂಬಾಲಿಕೆ, ಕರೆಕ್ಟ್ ಅಲ್ಲ, ಅತ್ತೆ ಅಲ್ವಾ, ಹೌದು. ಸೊ ಈ ಅತ್ತೆ ಸತ್ಯವತಿದ್ದು ಕಾಟ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ದಾಸಿಯನ್ನು ಪುಸಲಾಯಿಸಿ, ನೀನು ಹೋಗು, ನಂದೇ ವೇಷ ಹಾಕ್ಕೊಂಡು ಹೋಗಿಬಿಡು ಅಂತ. ಆ ದಾಸಿಯಾದರೂ ಮಹಾಜ್ಞಾನಿ, ವೇದವ್ಯಾಸರ ಬಳಿಗೆ ನಿಯೋಗ ಪದ್ಧತಿಯಿಂದ ಪುತ್ರರನ್ನು ಪಡೆಯುವ ಇದರಿಂದ ಅಂಬೆ ಕಳಿಸಿಕೊಡ್ತಾ ಇದ್ದಾಳೆ, ಅಹೋಭಾಗ್ಯ ಅಂತ ತಿಳ್ಕೊಂಡು ಅಂಬೆ ಹೋಗ್ತಾಳೆ, ಅಯ್ಯೋ ಈ ದಾಸಿ ಹೋಗ್ತಾಳೆ. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪರಮಾತ್ಮನನ್ನೇ ಧ್ಯಾನ ಮಾಡಿಕೊಂಡು ಆ ದಿವ್ಯವಾದ ಆ ಪರಮಾತ್ಮನ ದರ್ಶನದಿಂದ ಪುಳಕಿತಳಾಗಿದ್ದಾಳೆ. ಅಲ್ಲಿಯಾದ ಸಂಗಮ ಆ ದಾಸಿ ಪುತ್ರ ವೇದವ್ಯಾಸರ ಪುತ್ರ, ಆದರೆ ಹುಟ್ಟಿದ್ದು ದಾಸಿಗೆ, ಆದ್ದರಿಂದ ದಾಸಿ ಪುತ್ರ ಅಂತ ಅವನನ್ನು ಏನು ಮಾಡಿದ್ದಾರೆ, ರಾಜನನ್ನಾಗಿ ಮಾಡಲಿಲ್ಲ. ಆದರೆ ಮಹಾಬುದ್ಧಿವಂತನಾದ ಮಹಾನೀತಿವಂತನಾದ ಮಂತ್ರಿ ವಿದುರ. ಆದರೆ ಏನು ಮಾಡೋದು, ಈ ಕುರುಡ ಅವನು ಹೇಳಿದಾಗೆ ಕೇಳಬೇಕಲ್ಲ,
ಕೇಳಿದರೆ ತಾನೇ ನೀತಿ. ಅವನು ಹೇಳಿದಾಗೆ ಕೇಳುವುದೇ ಇಲ್ಲ. ಅವನು ಹೇಳಿದರೆ ಆ ವಿದುರ ಸುಮ್ಮನೆ ನನ್ನ ತಲೆ ಹಾಳು ಮಾಡ್ತಾನೆ, ಯಾವಾಗ ನೋಡಿದ್ದರೂ ನನ್ನ ಮಗ ದುರ್ಯೋಧನನ ಮೇಲೆ ಕಂಪ್ಲೇಂಟ್ ಹೇಳ್ತಾನೆ ಅಂತ ತಿಳ್ಕೊಳ್ತಾನಷ್ಟೇ ವಿನಃ ವಿದುರ ಹೇಳುವಂಥದ್ದು ಎಲ್ಲರ ಒಳಿತಿಗೆ ಅದೇ ನೀತಿ ಅಂತ ತಿಳ್ಕೊಳ್ಳೋದು ಬಹಳ ಕಡಿಮೆ ಈ ಧೃತರಾಷ್ಟ್ರ. ಸೊ ಈ ಮಂತ್ರಿ ವಿದುರ ಇವತ್ತು ಅಣ್ಣನಿಗೆ ಅಗ್ರಜಂ ಹೇಳಿದ, ಸ್ವಂ ವರ್ಧಂತ ಏವ ತನಯ. ಅಣ್ಣ, ನಿನ್ನ ಮಕ್ಕಳೆಲ್ಲ ಬೆಳೆದಿದ್ದಾರಪ್ಪ. ಹೌದಾ? ಹೌದು. ಏನು ಇವತ್ತು ಆ ಥರ ಹೇಳ್ತಾ ಇದೀಯಾ ಅಂದರೆ ಹೊಸ್ತು ಏನಿದೆ ಅದರಲ್ಲಿ? ಸ್ವಂ ಅಗ್ರಜಂ, ಸ್ವಂ ತನ್ನ ಅಗ್ರಜಂ, ವರ್ಧಂತ ಏವ ತನಯ ಅಂದರೆ ನಮ್ಮ ಮಕ್ಕಳು ಅಂತ ಹೇಳ್ತಾನವ. ಸ್ವಂ ತನಯ ಅಂತೇಳಿದರೆ 3 ಜನ ಅಣ್ಣ ತಮ್ಮಂದಿರು ತಾನೆ. ಯಾರು? ಧೃತರಾಷ್ಟ್ರ, ಪಾಂಡುರಾಜ, ವಿದುರ. ಸೊ ಹಾಗೆ ನಮ್ಮ ಮಕ್ಕಳು ಅಂತ ಏನು ಅಂದರೆ ಒಂದು ಪ್ರೀತಿಯಿಂದ ಹೇಳೋದು. ಸ್ವಂ ತನಯ ವರ್ಧಂತ ಏವ, ಅವೇ ಬೆಳೆದು ಬಿಟ್ಟಿದ್ದಾರಪ್ಪ. ಅಂದರೆ ಮಕ್ಕಳು ಬೆಳೆಯುವುದು ಅಂತ ಗೊತ್ತಾಗೋದು ತಂದೆಗೆ ಯಾವಾಗ ಅಂತ ಹೇಳಿದ್ರೆ ಅವರಿಗೆ ಮದುವೆಯ ವಯಸ್ಸಾಯಿತು, ಮದುವೆ ಮಾಡಬೇಕು ಅಂತ ಹೇಳುವಾಗ ಮಕ್ಕಳು ಬೆಳೆದರು ಅಂತ ಹೇಳುವಂಥದ್ದು. ಅಂದರೆ ಇವನು ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅಲ್ಲಿ ದ್ರೌಪದಿಯನ್ನು ಮದುವೆ ಆಗಿದ್ದಾರೆ ಪಾಂಡವರು ಅಂದರೆ ಯಾರು? ನಮ್ಮ ಮಕ್ಕಳು ಅಂತ. ಸೊ ನಮ್ಮ ಮಕ್ಕಳು ಅಂತ ವಿದುರ ಹೇಳಿದ್ದು. ವರ್ಧಂತ ಏವ ತನಯ, ಮಕ್ಕಳು ಬೆಳೆದು ಬಿಟ್ಟರು ಅಂತ. ಬೆಳೆದು ಬಿಟ್ಟು ಏನಾಯಿತು? ಭವತಃ ತನಯ ಅಂದರೆ ನಿಮ್ಮ ಮಕ್ಕಳು, ಅಂದರೆ ರಾಜನಿಗೆ ಆ ದೇಶದ ಎಲ್ಲ ಪ್ರಜೆಗಳು ಮಕ್ಕಳು, ನಂಬರ್ 1. ಎರಡನೇದ್ದು ತನ್ನ ಮಕ್ಕಳು ತನ್ನ ತಮ್ಮನ ಮಕ್ಕಳು ಅಂತ ತುಂಬ ಭೇದ ಭಾವ ಮಾಡ್ತಾನೆ. ಆದರೂ ಕೆಲವೊಮ್ಮೆ ನಮ್ಮ ಮಕ್ಕಳು ಅಂತ ಇರ್ತದೆ ಧೃತರಾಷ್ಟ್ರನಿಗೆ. ಸೊ ಅಂದರೆ ದುರ್ಯೋಧನನಷ್ಟು ಕೆಟ್ಟವಲ್ಲ. ಹೀಗೆ ಭವತಃ ತನಯ ವರ್ಧಂತ ಏವ, ರಾಜ ಅಣ್ಣ ನಿಮ್ಮ ಮಕ್ಕಳು ಅಥವಾ ನಮ್ಮ ಮಕ್ಕಳು ಬೆಳೆದರಪ್ಪ. ನರೇಂದ್ರ, ಹೇ ರಾಜ, ನರೇಂದ್ರ ರಾಜನಿಗೆ ಮಂತ್ರಿ ವಿದುರ ಹೇಳ್ತಾನೆ, ಅಣ್ಣನಿಗೆ ಹೇಳುದು ಭವತಃ ತನಯ ವರ್ಧಂತ ಏವ. ಭವತಃ ತನಯ ಅಂದರೆ ನಿಮ್ಮ ಮಕ್ಕಳು, ವರ್ಧಂತ ಏವ ಬೆಳೆದು ಬಿಟ್ರಪ್ಪ. ಇತಿ ಆಹಾ ಹೀಗೆ ಹೇಳಿದ. ಸೋ ಅಪಿ ಮುದಿತಃ, ಧೃತರಾಷ್ಟ್ರನಿಗೂ ಬಹಳ ಖುಷಿಯಾಯಿತು. ಏನು ವಿದುರ ಅಂತ ಕೇಳ್ತಾನೆ, ಯಾಕೆ ಹೇಳ್ತಾ ಇದ್ದೀಯ ಹಾಗೆ? ಅಲ್ಲ, ಮದುವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಮ್ಮ ಮಕ್ಕಳು. ಓ ಹೌದಾ, ಮದುವೆ ಮಾಡ್ಕೊಂಡು ಬರ್ತಿದ್ದಾರಾ? ಏನದು ಸ್ವಯಂವರ? ಹೌದು, ದ್ರುಪದ ರಾಜನ ಮಗಳಿಗೆ ಸ್ವಯಂವರ ಇತ್ತು. ಅವರು ದ್ರೌಪದಿಯನ್ನು ಗೆದ್ದು ನಿಮ್ಮ ಮಕ್ಕಳು ಮದುವೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ವಿದುರ ಹೇಳಿದ. ವಿದುರ ಸ್ಪಷ್ಟವಾಗಿ ಹೇಳಲಿಲ್ಲ, ನಿಮ್ಮ ಮಕ್ಕಳು ಅಂತ ಹೇಳಿದ್ದಾನೆ. ಸೊ ರಾಜನಿಗೆ ಇಡೀ ಎಲ್ಲ ಪ್ರಜೆಗಳು ಮಕ್ಕಳೆಲ್ಲ ಕೇಳಿದರೆ ಹೇಳ್ತಾನೆ, ಏನಪ್ಪ ರಾಜ, ನೀನಿಷ್ಟು ಸಂಕುಚಿತ ಭಾವನ ಇಟ್ಕೊಳ್ಳೋದು, ಎಲ್ಲ ಪ್ರಜೆಗಳು ನಿನ್ನ ಮಕ್ಕಳಲ್ವ? ಒಂದು. ಎರಡನೇದು, ಇಲ್ಲ ನಮ್ಮ ಮಕ್ಕಳೆಲ್ಲ ಪಾಂಡುರಾಜನ ಮಕ್ಕಳು, ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ, ವಿದುರನ ಹತ್ರ ಅಂತೂ ಹೇಳಲಿಕ್ಕೆ ಆಗೋದಿಲ್ಲ. ಏನದು, ನಿನ್ನ ಮಕ್ಕಳನ್ನು ಪಾಂಡುರಾಜನ ಮಕ್ಕಳನ್ನು ನೀನು ಭೇದ ಮಾಡ್ತೀಯಲ್ಲ ಅಂತ ವಿದುರ ಕೇಳಿಬಿಡ್ತಾನೆ. ಅದಕ್ಕೋಸ್ಕರ ಆವಾಗ ನಮ್ಮ ಮಕ್ಕಳು ಅಂತ ಧೃತರಾಷ್ಟ್ರ ಹೇಳಲೇಬೇಕಾಗ್ತದೆ. ಅದಕ್ಕೆ ವಿದುರ ಏನು ಮಾಡಿದ್ದಾನೆ, ನಿಮ್ಮ ಮಕ್ಕಳು ಅಂತ ಹೇಳಿಬಿಟ್ಟಿದ್ದಾನೆ. ಹೇಳಿ ಆವಾಗ ಧೃತರಾಷ್ಟ್ರನು ಮುದಿತಃ, ಮುದ ಅಂದರೆ ಮುದ, ಪ್ರಮೋದ, ಇದೆಲ್ಲ ಏನದು ಬಹಳ ಖುಷಿಯಾಯಿತು ಧೃತರಾಷ್ಟ್ರನಿಗೆ. ಅವ ಏನು ಎಣಿಸಿಕೊಂಡಿದ್ದು, ಓ ದುರ್ಯೋಧನ ಗೆದ್ದಿದ್ದಾನೆ ಸ್ವಯಂವರದಲ್ಲಿ ಅಂತ ದ್ರೌಪದಿಯನ್ನು. ಸೊ ದ್ರೌಪದಿಯನ್ನು ದುರ್ಯೋಧನ ಗೆದ್ದು ಮದುವೆ ಮಾಡಿಕೊಂಡು ಬರ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದಾನೆ. ಯಾರು? ಧೃತರಾಷ್ಟ್ರ. ಈಗ ಹೇಳಿದ್ದಕ್ಕೆ ನಿಮ್ಮ ಮಕ್ಕಳು ಅಂತ ಹೇಳಿದ ಕಾರಣ. ಸೊ ಏನಾಯಿತು, ಮುದಿತಃ, ಯಾರು? ಬಹಳ ಸಂತೋಷಗೊಂಡ ರಾಜ ಧೃತರಾಷ್ಟ್ರ. ಸ್ವಸೂತೇನ ಕೃಷ್ಣ ಪ್ರಾಪ್ತೇತಿ. ಸ್ವಸೂತೇನ ಅಂದರೆ ತನ್ನ ಮಗ, ಯಾರು? ಧೃತರಾಷ್ಟ್ರನ ಮಗ ದುರ್ಯೋಧನನಿಂದ ಸ್ವಸೂತೇನ ಕೃಷ್ಣ ಪ್ರಾಪ್ತೇತಿ. ಕೃಷ್ಣ ಅಂತೇಳಿದರೆ ದ್ರೌಪದಿ, ಕೃಷ್ಣ ಅಂದರೆ ಶ್ರೀಕೃಷ್ಣ. ಸೊ ಭಾರಿ ಜಾಗೃತಿ ಇರಬೇಕು. ಕೃಷ್ಣನಲ್ಲಿ 2 ಇದ್ದಾರೆ. ಯಾರು? ವಾಸಿಷ್ಠ ಕೃಷ್ಣ, ವೇದವ್ಯಾಸರ, ಅಲ್ಲ ಯಾದವ ಕೃಷ್ಣ ಅಂತ ನೋಡ್ಕೊಳ್ಬೇಕು. ಕೃಷ್ಣ ಅಂತ ಹೇಳಿದರೆ, ಕೃಷ್ಣ ಅಂತ ಹೇಳಿದರೆ ದ್ರೌಪದಿ. ಇಲ್ಲಿ
ಕೃಷ್ಣ ಪ್ರಾಪ್ತೇತಿ. ದುರ್ಯೋಧನನು ಕೃಷ್ಣ ಅಂದರೆ ದ್ರೌಪದಿಯನ್ನು ಪ್ರಾಪ್ತ ಇತಿ ಅಂದರೆ ಸ್ವಯಂವರದಲ್ಲಿ ಗೆದ್ದು ಮದುವೆ ಮಾಡಿಕೊಂಡು ಬರ್ತಾ ಇದ್ದಾನೆ ಅಂತ ತಿಳಿದ ಧೃತರಾಷ್ಟ್ರ ಭೂಷಣವರಾಣಿ ಅಧಿಶಚ್ಚ ವಾಸಃ ಕೂಡಲೇ ಆಜ್ಞೆ ಕೊಡ್ತಾನೆ. ಏನಂತ ಹೇಳಿದರೆ ಡಂಗುರ ಸಾರಿಸಿ ಎಲ್ರಿಗೂ ಸಿಹಿ ಹಂಚಿ ಎಲ್ರಿಗೆ ಪ್ರಜೆಗಳಿಗೆ. ಆಮೇಲಿಂದ ಶ್ರೇಷ್ಠವಾದ ಆಭರಣಗಳು, ದುರ್ಯೋಧನ ಸೊಸೆಯನ್ನು ಕರ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿದರೆ ಏನು ಶ್ರೇಷ್ಠವಾದ ಆಭರಣಗಳು, ಆಮೇಲೆ ಜರತಾರಿ ಸೀರೆಗಳು ಎಲ್ಲ ರೆಡಿ ಮಾಡಿ ಅಂತ ಹೇಳ್ಕೊಂಡು ಆದೇಶ ಕೊಟ್ಟ. ಭೂಷಣ ವರಾಣಿ ಅಂತೇಳಿದರೆ ಶ್ರೇಷ್ಠವಾದ ಆಭರಣಗಳು, ಆಭೂಷಣಗಳು. ವರಾಣಿ ಅಂತೇಳಿದರೆ ಶ್ರೇಷ್ಠವಾದದ್ದು. ವಾಸಃ ಅಂತೇಳಿದರೆ ಜರಿ ಸೀರೆಗಳು. ವಾಸಃ ಅಂದರೆ ವಸ್ತ್ರಗಳು. ಅದಿಶತ್ ಅಂದರೆ ಆದೇಶ ಕೊಟ್ಟ, ರೆಡಿ ಮಾಡಿ, ಸೊಸೆ ಬರ್ತಾ ಇದ್ದಾಳೆ, ಸೊಸೆಗೆ ಕೊಡಲಿಕ್ಕೆ ಅಂತ. ಅಂದರೆ ಅವನು ತಿಳ್ಕೊಂಡದ್ದೇನು, ದುರ್ಯೋಧನ ದ್ರೌಪದಿಯನ್ನು ಗೆದ್ದು ಮದುವೆ ಮಾಡಿಕೊಂಡು ಬಂದ ಅಂತ ಹೇಳಿದ್ದು ವಿದುರ ಅಂತ. ಈ ವಿದುರ ಅವನು ಬಹಳ ಚಾಲಾಕು. ಅವನೇನು ಹೇಳಿದ್ದಾನೆ, ನಿಮ್ಮ ಮಕ್ಕಳು ಅಂತ ಹೇಳಿಬಿಟ್ಟಿದ್ದಾನೆ. ಸೊ ಅವನೇನು ಸಿಕ್ಕಿ ಬೀಳುವುದಿಲ್ಲ. ಈಗ ಈ ಪಾಪ ಕುರುಡ ಅವನಿಗೆ ಎದುರು ಬಂದರೂ ಕಾಣುವುದಿಲ್ಲ. ವಿದುರನ ಮಾತು ಅರ್ಥ ಆಗಲಿಲ್ಲ ಅವನಿಗೆ, ಎಣಿಸಿಕೊಂಡ ದುರ್ಯೋಧನನೇ ಗೆದ್ದ ಅಂತ. ಸೊ ದ್ರೌಪದಿಗೆ ಶ್ರೇಷ್ಠವಾದ ಆಭರಣಗಳು, ಆಮೇಲೆ ವಸ್ತ್ರಗಳು ಎಲ್ಲ ರೆಡಿ ಮಾಡಿ ಅಂತ ಆದೇಶ ಕೊಟ್ಟ. ಭಾಳ ತಮಾಷೆ ನಡೀತು. ಅದೆಲ್ಲವನ್ನು ತಿಳಿದ ವಿದುರ ತನ್ನ ಅಣ್ಣನಾದ ಧೃತರಾಷ್ಟ್ರನಿಗೆ ಸ್ವಂ ಅಗ್ರಜಂ, ತನ್ನ ಅಣ್ಣನನ್ನು ಕುರಿತು ತತ್ ವಿದುರ ಸಮಸ್ತಮಪಿ ಜ್ಞಾತ್ವ, ಎಲ್ಲವನ್ನೂ ತಿಳಿದವನಾಗಿದ್ದಾನೆ, ಗೂಢಚಾರರಿಂದ ಎಲ್ಲ ತಿಳಿದಿದ್ದಾನೆ. ಹೇಳ್ತಾನೆ, ಹೇ ನರೇಂದ್ರ ಅಂದರೆ ನರೇಂದ್ರ ರಾಜ, ನಿನ್ನ ಪುತ್ರರು ಜಯಶಾಲಿಗಳಾಗಿ ಶೋಭಿಸುತ್ತಿರುವರು ಎಂದು ನುಡಿದ. ಸೊ ಭವತಃ ತನಯ, ನಿನ್ನ ಮಕ್ಕಳು ವರ್ಧಂತ ವರ್ಧಂತ ಅಂತ ಹೇಳಿದರೆ ಒಂದೊಂದೇ ವರ್ಷ ದಾಟಿ ದೊಡ್ಡವರಾಗಿದ್ದಾರೆ ಅಂತ. ಸೊ ಇವರು ಅದಕ್ಕೆ ಪ್ರಾಸಂಗಿಕವಾಗಿ ಅವರು ಗೆದ್ದು ಅಂದರೆ ದೊಡ್ಡದಾಗಿದ್ದಾರೆ ಅಂದ್ರೇನು, ಮದುವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ. ದೊಡ್ಡದಾಗಿದ್ದಾರೆ ಅಂತ ವರ್ಧಂತ ಅಂದರೆ ದೊಡ್ಡದಾಗಿದ್ದಾರೆ ಅಂತ. ದೊಡ್ಡದಾಗೋದು ಹೇಗೆ ಗೊತ್ತಾಗೋದು ಅಂದರೆ ಮದುವೆ ಮಾಡ್ಕೊಂಡು ಬಂದರೆ ದೊಡ್ಡದಾಗಿದ್ದಾರೆ ಅಂತ. ಸೊ ಇದರಲ್ಲಿ ಸ್ವಯಂವರದಲ್ಲಿ ಗೆದ್ದು ಮದುವೆ ಮಾಡಿಕೊಂಡು ಬಂದಿದ್ದಾನೆ ನನ್ನ ಮಗ ದುರ್ಯೋಧನ ಅಂತ ತಿಳಿದು ಧೃತರಾಷ್ಟ್ರ ತನ್ನ ಮಗ ದುರ್ಯೋಧನ ದ್ರೌಪದಿಯನ್ನು ಪಡೆದ ಎಂದು ತಪ್ಪಾಗಿ ತಿಳಿದು ವಿದುರನಿಗೆ ಶ್ರೇಷ್ಠ ಭೂಷಣಗಳನ್ನು ವಸ್ತ್ರಗಳನ್ನು ಎಲ್ಲ ರೆಡಿ ಮಾಡಿಸುವಂಥ ಆದೇಶ ಕೊಟ್ಟ. ಸೊಸೆಗೆ ತನ್ನ ಮಕ್ಕಳು ಎಂದ ಮಾತನ್ನು ಧೃತರಾಷ್ಟ್ರ ಕೌರವರು ಗೆದ್ದದ್ದು ಅಂತ ತಿಳಿದು, ಅಂತೇಳಿದರೆ ದ್ರುಪದ ರಾಜನ ಒಟ್ಟಿಗೆ ಅಲ್ಲಿ ಯುದ್ಧದಲ್ಲಿ ಏನಾಗಿದೆ, ಭೀಮಸೇನನು ಆ ವೃಕ್ಷ ಹಿಡ್ಕೊಂಡು ಬಂದಾಗ ಹೆದರಿ ಓಡಿ ಬರ್ತಾ ಇದ್ದಾರೆ ನಿಜವಾಗಿ. ಆದರೆ ವಿದುರ ಹೇಳ್ತಾ ಇರೋದು ಸಂಗತಿ, ನಿನ್ನ ಮಕ್ಕಳು ಅಂದರೆ ಪಾಂಡುರಾಜನ ಮಕ್ಕಳು ಗೆದ್ದಿದ್ದಾರೆ ಸ್ವಯಂವರದಲ್ಲಿ, ಆಮೇಲೆ ಮದುವೆ ಮಾಡಿಕೊಂಡು ಬರ್ತಾ ಇದ್ದಾರೆ, ದೊಡ್ಡದಾಗಿದ್ದಾರೆ ಮಕ್ಕಳಪ್ಪ, ಮದುವೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ದು. ಇವನು ತಿಳ್ಕೊಂಡದ್ದು ಬೇರೆ. ಹೀಗೆ ಸ್ವಯಂವರದಲ್ಲಿ ಕೌರವರೇ ಜಯ ಸಾಧಿಸಿದರೂ ದುರ್ಯೋಧನ ಗೆದ್ದಿದ್ದಾನೆ ಅಂತ ಭಾವಿಸಿ ಈ ಶುಭ ವಾರ್ತೆ ತಿಳಿಸಿದ್ದಕ್ಕಾಗಿ ವಿದುರನ ಹತ್ರ ಹೇಳ್ತಾನೆ, ವಿದುರನಿಗೂ ಅಪಾರ ಕಾಣಿಕೆಗಳನ್ನು ನೀಡಿದ ಪಾಂಡವ ಪಕ್ಷಿಯಾದ ವಿದುರ ದ್ರವ್ಯಪ್ರಾಪ್ತಿಯಾಯಿತು ಅವನಿಗೆ. ಸೊ ಅವನಿಗೆ ಪಾಂಡವರು ಬದುಕಿರುವಂಥದ್ದು, ಯಾರಿಗೆ, ಧೃತರಾಷ್ಟ್ರನಿಗೆ ಪಾಂಡವರದ್ದು ನೆನಪೇ ಆಗಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ವಾರಣಾವತದಲ್ಲಿ ಅವರು ಸುಟ್ಟೋಗಿದ್ದಾರೆ ಅಂತ ತಿಳ್ಕೊಂಡಿದ್ದ ಅಲ್ವಾ. ಆದ್ದರಿಂದ ನನ್ನ ಮಕ್ಕಳು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಪಾಂಡವರಂತೂ ಸತ್ತೇ ಹೋಗಿದ್ದಾರೆ, ಇನ್ಯಾರು ಇರೋದು ದುರ್ಯೋಧನ ಅಂತ ತಿಳ್ಕೊಂಡಿದ್ದಾನೆ. ಹೀಗೆ ಅವನು ಆ ರೀತಿ ತನ್ನ ಮಗನೇ ಗೆದ್ದ ಅಂತ
ತಿಳ್ಕೊಳ್ಳಿಕ್ಕೆ ಇನ್ನೊಂದು ಕಾರಣ ಯಾವುದು ಅಂತ ಹೇಳಿದ್ರೆ, ವಾರಣಾವತದಲ್ಲಿ ಅರಗಿನ ಮನೆಯಲ್ಲಿ ಪಾಂಡವರು ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡಿದ್ದಾನೆ. ಅದು ಹಾಗೆ ಇಲ್ಲಿ ವಿದುರ ನಿನ್ನ ಪುತ್ರರು ಎಂದು ಹೇಳಿದ ಮಾತು ನಿಜಾರ್ಥದಲ್ಲಿ ಸಹ ಯಥಾರ್ಥವೇ ಆಗಿದೆ. ಮುಂದೆ ಕೃಷ್ಣ ಉದ್ಯೋಗ ಪರ್ವದಲ್ಲಿ ರಾಜ್ಯವನ್ನು ನಿನ್ನ ಸತ್ಪುತ್ರನಾದ ಯುಧಿಷ್ಠಿರನಿಗೆ ನೀಡು ಎಂದು ಹೇಳುವುದು ಇದೇ ನಿದರ್ಶನ ಅಂತ. ನಂತರ ಅದು ಯಾವಾಗ ಅದೆಲ್ಲ ಯುದ್ಧ ಎಲ್ಲ ಮುಗಿದ ಮೇಲೆ ಹೀಗೆ ಒಂದು ತಮಾಷೆ ಮಾತು ಆಡಿಬಿಡ್ತಾನೆ ವಿದುರ ಅಂತೇಳಿದ್ರೆ, ಈ ಕುರುಡ ರಾಜ ಏನಾಗಿದ್ದಾನೆ, ಇದು ಸಿಕ್ಕಿಬಿದ್ದ. ಈಗ ಏನು ಶ್ರೇಷ್ಠವಾದ ಆಭರಣಗಳನ್ನು, ಜರತಾರಿ ಸೀರೆಗಳನ್ನು, ಸಂಭ್ರಮದ ಆಚರಣೆಯು ನಡೆಯಲಿ ಅಂತ ಹೇಳ್ಕೊಂಡು ವಿದುರನಿಗೆ ಹೇಳಿಬಿಟ್ಟಿದ್ದಾನೆ, ಆದೇಶ ಕೊಟ್ಟು ಬಿಟ್ಟಿದ್ದಾನೆ, ಮಂತ್ರಿಗೆ ಮಾಡಿಸು ಎಲ್ಲ ಅಂತ ಹೇಳಿಬಿಟ್ಟು. ಅಂದರೆ ಭವ್ಯವಾದ ಸ್ವಾಗತ ನಡೀಲಿ ಅಂತ. ಅಂದರೆ ಇಲ್ಲಿ ಓಡಿಕೊಂಡು ಬರ್ತಾ ಇದ್ದಾರೆ ನಿಜವಾಗಿ ಅವನ ಮಕ್ಕಳು. ಸೊ ಕತೆ 172ನೇ ಸುಲೋಚನಕ್ಕ 172ನೇ ಶ್ಲೋಕ. ಪಾರ್ಥ ಇತಿ ಸ್ಮ ವಿದುರೋ ವದಗದಾಶುಸ್ತೋಪಿ ಸ್ವಾಕಾರ್ಗೂಹನ ಪರೋ ಯದಿ ತರ್ಷ್ಯತಿ ವಾ ಭದ್ರಂ ಮೃತ ನಹಿ ಪೃತ ಸಹಿತಾಃ ಸ್ಮ ಪಾರ್ಥಾಃ ತೇಷಾಂ ಪ್ರವೃತ್ತಿಮಪಿ ಮೇ ವದ ಸರ್ವಶಸ್ತ್ವಂ. ವಿದುರನು ಸಂತುಷ್ಟನಾದ ಅಣ್ಣನನ್ನು ಕುರಿತು ಪಾಂಡವರು ಎಂಬುದಾಗಿ ಬೇಗನೆ ಹೇಳಿದನು. ಆಗ ದುರ್ಯೋಧನನಿಂದ ದ್ರೌಪದಿಯು ಹೊಂದಲ್ಪಟ್ಟಳು ಎಂಬುದರಿಂದ ಸಂತುಷ್ಟನಾದನೆಂಬ ತನ್ನ ಅಭಿಪ್ರಾಯವನ್ನು ಅಡಗಿಸುವುದರಲ್ಲಿ ಇಚ್ಛೆಯುಳ್ಳನಾಗಿ, ಯಾವ ಪಕ್ಷದಲ್ಲಿ ಕುಂತಿಯಿಂದ ಸಹಿತರಾದ ಪಾಂಡವರು ಸಾಯಲಿಲ್ಲವೋ ಆ ಪಕ್ಷದಲ್ಲಿ ಅತಿಶಯವಾಗಿ ಮಂಗಳವು. ನೀನು ಅವರ ಎಲ್ಲಾ ಪ್ರವೃತ್ತಿಯನ್ನು ಹೇಳು. ಪಾರ್ಥ ಇತಿ ಸ್ಮ ವಿದುರೋ ಅವದತ್ತಾಶು ಸೋಪಿ ಸ್ವಾಕಾರ ಗೂಹನ ಪರೋ ಯದಿ ತರ್ಹ್ಯತೀವ ಭದ್ರಂ ಮೃತಾ ನೈ ಪೃಥಾ ಸಹಿತಾ ಸ್ಮ ಪಾರ್ಥಾಃ ತೇಷಾಂ ಪ್ರವೃತ್ತಿಮಪಿ ಮೇ ವದ ಸರ್ವಶಸ್ತ್ವಂ. ಪಾರ್ಥ ಇತಿ ಅಂತ ವಿದುರ ಅಂದರೆ ವಿದುರನಿಗೆ ಗೊತ್ತಾಯಿತು, ಇಷ್ಟೆಲ್ಲ ಆಭರಣಗಳನ್ನು ರೆಡಿ ಮಾಡಿಸು, ಸಂಭ್ರಮಾಚರಣೆ ನಡೀಲಿ, ಜರಿ ಸೀರೆಗಳನ್ನು ರೆಡಿ ಮಾಡಿಸು ಅಂತೆಲ್ಲ ಹೇಳುವಾಗ ತಿಳ್ಕೊಂಡ ವಿದುರ, ಓ ಈಗ ಏನಾಗ್ತದೆ, ಈಗ ಗೊಂದಲ ಆಗ್ತದೆ ಅಂತ ಹೇಳಿಬಿಟ್ಟು ವಿದುರ ಕೂಡಲೇ ಪಾಂಡವರು ಗೆದ್ದದ್ದು ಅಂತ ಹೇಳಿಬಿಟ್ಟ. ಪಾರ್ಥ ಇತಿ, ಅಣ್ಣ ಪಾಂಡವರು ಗೆದ್ದದ್ದು ಅಂತ. ಪಾರ್ಥ ಇತಿ ಸ್ಮ ವಿದುರೋ ಅವದತ್, ವಿದುರ ಹೇಳಿದ, ವಿದುರಃ ಅವದತ್, ಎಸ್ ಅಂತ ಬಂದರೆ ಆ, ವಿದುರಃ ಅವದತ್ ಆಶು, ಕೂಡಲೇ ಹೇಳಿಬಿಟ್ಟ ವಿದುರ, ಅಣ್ಣ ಪಾಂಡವರು ಗೆದ್ದದ್ದು. ಆ ಪಾಂಡವರು ಗೆದ್ದದ್ದ. ಸೋ ಅಪಿ, ಯಾರು ಧೃತರಾಷ್ಟ್ರ ಕೂಡ ಸ್ವಾಕಾರ ಗೂಹನ ಪರೋ, ಪಾಂಡವರು ಗೆದ್ದದ್ದ ಅಂತ ಹೇಳಿದ ಕೂಡಲೇ ಅಯ್ಯೋ ನನಗೆ ಆದ ಸಂತೋಷ ಏನೀಗ ಒಂದೇ ಸಲಕ್ಕೆ ದುಃಖಕ್ಕೆ ಕನ್ವರ್ಟ್ ಆದರೆ ಗೊತ್ತಾಗಿಬಿಡ್ತದೆ ವಿದುರನಿಗೆ. ಅಂದರೆ ನಾನು ತನ್ನ ಮಕ್ಕಳು ಅಂತ ಹೇಳುವಾಗ ಬಹಳ ಸಂತೋಷದಲ್ಲಿದ್ದ ರಾಜ, ಪಾಂಡವರು ಅಂತ ಹೇಳಿದ ಕೂಡಲೇ ಮುಖ ಇಷ್ಟು ಸಣ್ಣದಾಯಿತು ಅಂತ ಎಣಿಸ್ಕೊಳ್ತಾನೆ ವಿದುರ, ಗೊತ್ತಾಗಬಾರ್ದು ಅವನಿಗೆ ಅಂತ. ಸ್ವಾಕಾರ ಗೂಹನ ಪರೋ, ತನಗೆ ಅಪಾರ ಏನಂತ ಹೇಳಿದ್ರೆ ಹೊಟ್ಟೆಗೆ ಚೂರಿ ಹಾಕಿದಾಗ ಆಯಿತು, ಯಾರಿಗೆ ಧೃತರಾಷ್ಟ್ರನಿಗೆ, ಆದರೆ ತೋರಿಸಿಕೊಳ್ಳಿಲ್ಲ. ಸ್ವ ಆಕಾರ, ಆ ಸಂತೋಷದಿಂದ ದುಃಖ ಬಂದಿದೆ ಆದರೂ ಹೇಳದೆ ತೋರಿಸಿಕೊಳ್ಳದೆ, ಗೂಹನ ಪರೋ, ಗೂಹನ ಅಂದರೆ ಗೂಢ, ಗೂಢ ಅಂದರೆ ಬಚ್ಚಿಟ್ಟುಕೊಂಡು, ಅಯ್ಯೋ ನೀನು ಚೂರಿ ಹಾಕಿದ್ಯಾ, ಇಲ್ಲ ಒಳ್ಳೇದು ಚೂರಿ ಹಾಕಿದ್ರು ಒಳ್ಳೆಯದೇ, ಚಿನ್ನದ ಚೂರಿ ಹಾಕಿದ್ದಿ ಅಂತ ಹೇಳಿದ್ರೆ ಭಾರಿ ದುಃಖ ಆಗಿದೆ, ಒಂದೇ ಸಲಕ್ಕೆ ಸಿಡಿಲು ಬಡ್ದಾಗಿದೆ ಧೃತರಾಷ್ಟ್ರನಿಗೆ. ಆದರೆ ಸಿಡಿಲು ಬಡಿದ್ರೂ ಬಡಿಲಿಲ್ಲ ಅಂತ ಇದ್ದಾನೆ. ಅದನ್ನು ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು. ಸ್ವಾಕಾರ, ಆ ಸಿಡಿಲು ಬಡ್ದದ್ದನ್ನು ತನ್ನ ನಿಜವಾದ ಆಕಾರ ಅಂದರೆ ಮನಸ್ಸಲ್ಲಿ ಏನಾಯಿತು, ಹುಳಿ ಆಯಿತು. ಗೂಹನ ಪರೋ, ಮುಚ್ಚಿಟ್ಟ, ತೋರಿಸಿಕೊಳ್ಳಿಲ್ಲ. ಹೌದಾ ಅಂತ ಕೇಳಿದ. ಯದಿ ತರ್ಹಿ, ಓ ಹೌದಾ ಪಾಂಡವರ, ಒಳ್ಳೆಯದೇ. ಯದಿ ತರ್ಹಿ, ಅಲ್ಲ ಪಾಂಡವರ ಹಾಗೆ ಅತೀವ ಭದ್ರಂ,
ಅದು ಒಳ್ಳೆಯದಪ್ಪ, ನನ್ನ ಮಕ್ಕಳಾದ್ರೇನು ಪಾಂಡವರಾದ್ರೇನು ಒಳ್ಳೆ ಭದ್ರಂ ಅಂದರೆ ಭಾರಿ ಒಳ್ಳೆಯದೇ, ಅಂದರೆ ಇನ್ನೂ ಒಳ್ಳೆಯದು ಅಂತ. ಅಂದರೆ ತನ್ನ ಮಕ್ಕಳು ಗೆದ್ದು ಬರುವುದರಿಂದಲೂ ಅದಕ್ಕಿಂತಲೂ ಪಾಂಡವರ ಗೆದ್ದರೆ ಇನ್ನೂ ವಿಶೇಷ ಅಂತ ಮಾತಿಗೆ ಹೇಳ್ತಾ ಇದ್ದಾನೆ. ಹೊಟ್ಟೆಯಲ್ಲಿ ಬೇರೆಯೇ ಇದೆ. ಅತೀವ ಭದ್ರಂ, ಭಾರಿ ಖುಷಿಯಪ್ಪ, ಒಳ್ಳೆಯದು. ಹಾಗಾದರೆ ಮೃತಾನಹಿ ಅಂದರೆ ಅವರು ಸಾಯಲಿಲ್ವಾ? ಎಲ್ಲಿ? ಅದು ವಾರಣಾವತದಲ್ಲಿ. ಅದು ಮತ್ತೆ ಅವರು ಸತ್ತೋಗಿದ್ದಾರೆ ಅಂತ. ಮತ್ತು ಅದು ಏನಪ್ಪ ಅದು ವಿದುರ ಅಂತ ಹೇಳ್ತಾರೆ. ಮೃತಾನಹಿ ಪ್ರತಾ ಸಹಿತ, ಕುಂತಿದೇವಿ ಸಹಿತ ಅವರೆಲ್ಲರೂ ಸತ್ತೋದ್ರು ಅಂತ ಆವತ್ತು ಸುದ್ದಿ ಬಂದಿತ್ತಲ್ಲ, ಅದು ಸತ್ಯ ಅಲ್ವಾ? ಸ್ಮ ಪಾರ್ಥಾಹ ಮೃತಾನಹಿ ಪೃತಾ ಸಹಿತ ಸ್ಮ ಪಾರ್ಥಾಹ. ಪೃತಾ ಸಹಿತ ಅಂದರೆ ಪೃತಾ ಅಂದರೆ ಕುಂತಿ, ಪೃತಾ ಸಹಿತ ತಾಯಿಯ ಜತೆಗೆ, ಪಾರ್ಥಾಹ ಪಾಂಡವರು ಪೃತೆಯ ಮಕ್ಕಳು. ಮೃತಾನಹಿ ಸಾಯಲಿಲ್ಲ, ಬದುಕಿದ್ದಾರೆ. ಅದು ಕೇಳ್ತಾನೆ ಅವ. ಹಾಂ, ಬದುಕಿದ್ದಾರೆ. ಹಾಗೆ ಬದುಕಿರೋ ಕಾರಣವೇ ಈಗ ಸ್ವಯಂವರದಲ್ಲಿ ಗೆದ್ದು ಸೊಸೆಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ತೇಷಾಂ ಪ್ರವೃತ್ತಿಮಪಿ ಮೇವದ ಸರ್ವಶಸ್ತ್ವಂ. ಓ, ಭಾರಿ ಒಳ್ಳೆಯದಪ್ಪ, ಬದುಕಿದ್ದಾರಾ? ಸ್ವಯಂವರಕ್ಕೆ ಹೋದರಾ? ಅಲ್ಲಿ ಗೆದ್ರ ದ್ರೌಪದಿಯನ್ನು ಕರ್ಕೊಂಡು ಬರ್ತಾ ಇದ್ದಾರಾ? ಭಾರಿ ಒಳ್ಳೆಯದು. ತೇಷಾಂ ಪ್ರವೃತ್ತಿಮಪಿ, ಇನ್ನೂ ಏನೆಲ್ಲ ಆಗಿದಪ್ಪ ಅಂತ ನಾನು ಏನು ತಿಳ್ಕೊಂಡಿದ್ದೆ ವಿದುರ, ಅವರೆಲ್ಲ ಸತ್ತೋಗಿದ್ದಾರೆ ಅಂತ. ಕುಂತಿ ದೇವಿಯ ಸಹಿತ ಎಲ್ಲ ಪಾರ್ಥಾಹ ಅಂದರೆ ಅವಳ ಮಕ್ಕಳು ಮೃತಾನಹಿ, ಅವರು ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡಿದ್ದೆ. ಮೃತಾನಹಿ ಸಾಯಲಿಲ್ವಾ? ಹಾಗಾದರೆ ಏನೆಲ್ಲ ಆಯಿತು ಅವತ್ತಿನಿಂದ ಇವತ್ತಿನವರೆಗೆ? ಪ್ರವೃತ್ತಿ ಅಂದರೆ ಅವ್ರು ಏನೆಲ್ಲ ಈಗ ಒಂದು ಸ್ವಯಂವರದಲ್ಲಿ ಗೆದ್ದರು ಅಂತ ನೀನು ಹೇಳಿದಿ, ಇನ್ನೂ ಎಷ್ಟೆಲ್ಲ ಅವರು ಸಾಧನೆ ಮಾಡಿರಬೇಕಲ್ವ? ಎಲ್ಲ ನನಗೆ ಹೇಳು. ಮೇ ಅಂದರೆ ನನಗೆ, ವದ ಅಂದರೆ ಹೇಳು. ಸತ್ಯಂ ವದ ಧರ್ಮಂಚರ ಅಂತ. ಸತ್ಯಂ ವದ ಅಂದರೆ ಸತ್ಯವನ್ನೇ ಹೇಳು, ಸತ್ಯಂ ವದ. ಹಾಗೆ ಮೇ ವದ, ನನಗೆ ಹೇಳು ವಿದುರ. ಸರ್ವಶಃ ತ್ವಂ ಅಂದರೆ ನೀನು, ಸರ್ವಶಃ ಅಂದರೆ ಆ ಪಾಂಡವರದ್ದು ಆ ಅರಗಿನ ಮನೆಯ ಆ ಸಂಗತಿಯಿಂದ ಅಲ್ಲಿಂದ ಇಲ್ಲಿವರೆಗೆ ಏನೆಲ್ಲ ಆಯಿತು ಎಲ್ಲವನ್ನು ಹೇಳು ವಿದುರ ಅಂತ ಧೃತರಾಷ್ಟ್ರ ಕೇಳಿದ. 172ನೇ ಶ್ಲೋಕಕ್ಕೆ. ಪುಣ್ಯಕ್ಕೆ ಅವನು ಕೇಳಲಿಲ್ಲ ವಿದುರನಿಗೆ, ನಿಮಗೆ ಗೊತ್ತಿದ್ದರೆ ಯಾಕೆ ಹೇಳಲಿಲ್ಲ ಅಂತ. ಸೊ ವಿದುರನಿಗೆ ಎಲ್ಲ ವಿಷಯ ಗೊತ್ತಿದಂತ ಅಂದಾಜಾಗಿಬಿಡ್ತು ಧೃತರಾಷ್ಟ್ರನಿಗೆ. ಅದಕ್ಕೆ ಅವನು ಒಂದು ನೋಡುವ ಅಂದರೆ ಇವನಿಗೆ ಎಲ್ಲ ಗೊತ್ತಿರಬೇಕು ಅಂತ ಎಣಿಸಿಕೊಂಡು ಒಂದು ಕಲ್ಲು ಬಿಸಾಡುವ. ಗೊತ್ತಿಲ್ಲದಿದ್ರೆ ಹೇಳ್ತಾನಲ್ಲ, ನನಗೆ ಇದೊಂದು ವಿಷಯ ಬಿಟ್ಟು ಬೇರೆ ಯಾವುದು ಗೊತ್ತಿಲ್ಲ ಅಂತ. ಸೊ ಅಂತೂ ಅದಕ್ಕೆ ಏನು ಹೇಳಿದ, ಅವತ್ತಿನಿಂದ ಇವತ್ತಿನವರೆಗೆ ಏನೆಲ್ಲ ಆಯಿತು ಎಲ್ಲವನ್ನು ಹೇಳು ಅಂತ. ಅಂದರೆ ಏ ವಿದುರ, ನೀನು ಬಹಳ ಜಾಣ, ನಿನಗೆ ಎಲ್ಲ ಗೊತ್ತಿದೆ, ನೀನು ಹೇಳಲೇ ಇಲ್ಲ ಅಂತ. ಸೊ ಪಾರ್ಥ ಇತಿ, ಆ ವಿದುರ ಹೇಳ್ತಾನೆ ಕೂಡಲೇ ಗೊತ್ತಾಯಿತು, ಎಲ್ಲ ಆಭರಣಗಳನ್ನು ರೆಡಿ ಮಾಡು, ಸಂಭ್ರಮಾಚರಣೆ ನಡೀಲಿ, ಸೀರೆಗಳನ್ನೆಲ್ಲ ರೆಡಿ ಮಾಡು ಅಂತ ಹೇಳಿದ ಕೂಡಲೇ ಓ ಧೃತರಾಷ್ಟ್ರನ ಮನಸ್ಸಿನಲ್ಲಿ ದುರ್ಯೋಧನ ಗೆದ್ದಿದ್ದಾನೆ ಅನ್ನುವಂಥದ್ದು ಸ್ಪಷ್ಟ ಅಂತ ಗೊತ್ತಾದ ಕೂಡಲೇ ವಿದುರ ನಾನು ಹೇಳಲಿಲ್ಲ ಅಂತ ಆಗಬಾರ್ದಲ್ವ ಅಂತ ಹೇಳಿಬಿಟ್ಟ. ಅದು ಗೆದ್ದದ್ದು ಪಾಂಡವರು ಅಂತ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ಸರಿ, ಓ ಪಾಂಡವರು ಸಾಯಲಿಲ್ವಾ, ಜೀವದಲ್ಲಿದ್ದಾರಾ, ಗೆದ್ರಾ, ಭಾರಿ ಒಳ್ಳೇದು ಅಂತ ಹೇಳಿದ್ರೆ ವಿದುರನಿಗೆ ಗೊತ್ತಾಗಬಾರ್ದಲ್ಲಪ್ಪ, ಸಿಡಿಲು ಬಡೀತು ಅಂತ ಆ ರೀತಿ ಮುಚ್ಚಿಟ್ಟ. ಸೊ ಕೂಡಲೇ ವಿದುರ ಪಾಂಡವರು ಎಂದ. ಆಗ ಧೃತರಾಷ್ಟ್ರ ತನ್ನ ಮನಸ್ಸಿನ ಕೆಟ್ಟ ಭಾವನೆಯನ್ನು ಮರೆಮಾಚಿಕೊಳ್ಳಲೆಂದು ನುಡಿದ. ಹಾಗ ಇನ್ನೂ ಹೆಚ್ಚಿನ ಸಂತೋಷ. ಪಾಂಡವರು ಒಂದು ವೇಳೆ ಗೆದ್ದರು ಅಂತಾದರೆ ಅಂದರೆ ಹೇಳುವುದು ಏನಂದರೆ ನನ್ನ ಮಕ್ಕಳು ಗೆದ್ದದ್ದಕ್ಕಿಂತಲೂ ಪಾಂಡವರು ಗೆದ್ದರು ಅನ್ನುವಂಥದ್ದು ಇನ್ನೂ ಹೆಚ್ಚಿನ ಸಂತೋಷ ಅಂತ. ಹಾಗಿದ್ದರೆ ಪಾಂಡವರು ಕುಂತಿಯೊಂದಿಗೆ ಸಾಯಲಿಲ್ಲವೇ? ಅವರ ವೃತ್ತಾಂತವನ್ನೆಲ್ಲ ನನಗೆ ನೀನು ಪೂರ್ಣವಾಗಿ ತಿಳಿಸು ಅಂತ ವಿದುರನನ್ನು ಧೃತರಾಷ್ಟ್ರ ಕೇಳ್ತಾನೆ. ಆಮೇಲೆ ಧೃತರಾಷ್ಟ್ರ ಕೇಳ್ತಾನೆ. ಅಲ್ಲಿಗೆ ಇವತ್ತು ನಿಲ್ಲಿಸ್ಕೊಳ್ಳೋಣ. ಸೊ ಮತ್ತೆ ಟೈಮ್ ಆಗಿಬಿಡ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು.